ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಏನಾದರೂ ಇಲ್ಲಿ ಅಂತರ್ಜಲ ವೃದ್ಧಿ ಆಗಿದೆ ಅಂದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಹಿಂದಿನ ಅವಧಿಯಲ್ಲಿ ಕೆಸಿ ವ್ಯಾಲಿಯ ಮತ್ತು HN ವ್ಯಾಲಿ ಎರಡು ಜಿಲ್ಲೆಗಳು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಅವರು ತೆಗೆದುಕೊಂಡಂತ ದೃಢವಾದಂತ ತೀರ್ಮಾನ, ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರನ್ನ ಕೆರೆಗಳಿಗೆ ತುಂಬಿಸ್ತಕ್ಕಂಥ ಒಂದು ತೀರ್ಮಾನ ಇವತ್ತು ಬಹಳಷ್ಟು ನಮ್ಮ ಈ ಎರಡು ಜಿಲ್ಲೆಗಳ ಭಾಗಗಳಲ್ಲಿ ಅಂತರ್ಜಲ ವೃದ್ಧಿ ಆಗ್ತಕ್ಕಂಥ ಒಂದು ಕೆಲಸ ಆಗಿದೆ. ಈ ರೀತಿ ಮತ್ತಷ್ಟು ಹೆಚ್ಚಿನ ಒಂದು ಅಭಿವೃದ್ಧಿ ಕೆಲಸಗಳನ್ನ ನಾವು ಈ ನಾಡಿನ ಮುಖ್ಯಮಂತ್ರಿ ಈ ಭಾಗದಿಂದ ಬಂದ್ರೆ ಖಂಡಿತ ಅದು ಸಾಧ್ಯ ಆಗುತ್ತೆ ಅಂತಕ್ಕಂಥ ಸ್ವಾರ್ಥ ನಮ್ಮೆಲ್ಲರಲ್ಲೂ ಇತ್ತು. ಆದ್ರೆ ಸ್ವಾರ್ಥ ಅಂದ್ರೆ ವೈಯಕ್ತಿಕ ಸ್ವಾರ್ಥ ಅಲ್ಲ. ಇವತ್ತು ನಮ್ಮ ಬಯಲುಸೀಮೆಯಲ್ಲಿ ಬೆಂಗಳೂರಿಗೆ ಸಮೀಪ ಇದ್ದಂತ ಇದು ಕೂಡ ಯಾವುದೇ ರೀತಿ ನಮಗೆ ಸೌಲಭ್ಯ ಇಲ್ಲ. ಅಂತರ್ಜಲ ದಿನೇ ದಿನೇ ಕ್ಷೀಣಿಸ್ತಾ ಇದೆ. ನಮಗೆ ಮಳೆ ಪ್ರಮಾಣ ಕಮ್ಮಿ ಇದೆ. ನಿರಂತರವಾಗಿ ಬರಗಾಲಕ್ಕೆ ತುತ್ತಾಗ್ತಿದೀವಿ ಅಂತಕ್ಕಂಥ ಕಾರಣದಿಂದ ನಾವು ಅವರಲ್ಲಿ ಬಂದ್ರೆ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಅಂತಕ್ಕಂಥ ವಿಶ್ವಾಸದಿಂದ ಪ್ರಯತ್ನ ಮಾಡಿದ್ವಿ. ಆದ್ರೆ ಪಕ್ಷದ ತೀರ್ಮಾನದಂತೆ ಅವರು ಅಲ್ಲಿ ನಿಂತರು. ಈಗಾಗಲೇ ಮುಖ್ಯಮಂತ್ರಿಗಳಾಗಿ 2.5 ವರ್ಷ ಪೂರೈಸ್ತಾ ಇದ್ದಾರೆ. ಆದ್ರೆ ಅವರ ಅಭಿಮಾನ, ಅವರ ವಿಶ್ವಾಸ, ಅವರು ಕೊಟ್ಟಂತ ಒಂದು ಮಾತು ನಮ್ಮೆಲ್ಲರಿಗೂ ಹೇಳಿದ್ರು, ನಾನು ಈ ಭಾಗದ ಅಭಿವೃದ್ಧಿಗೆ ಎಲ್ಲಾ ರೀತಿ ಸಹಕಾರ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು 8 ವರ್ಷ ಅಧ್ಯಕ್ಷರಾಗಿದ್ದರು. ಸ್ವತಂತ್ರ ಬಂದ ಮೇಲೆ ಅವರೊಬ್ಬರೇ 8 ವರ್ಷ ಅವರು ಡೆಪ್ಯೂಟಿ ಮಿನಿಸ್ಟರ್ ಅತ್ಯುತ್ತಮವಾದ ಆಡಳಿತವನ್ನು ಮಾಡ್ತಾರೆ. ಅವರು ಕೂಡ ಎಲ್ಲ ಅರ್ಹತೆಗಳು ಅವರು ಎಲ್ಲರೂ ಒಟ್ಟಿಗೆ ಕೂಡ ಶಿಸ್ತಿನ ಸಿಕ್ಕಾಗ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಅಂತ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ಸೂಚನೆ ಮಾಡಿ ನಾವು CM ಆಗೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ CM ಆಗುವ ಆಸೆ ಇದೆ. ಅದೇನೂ ಇಲ್ಲ. ಹೈಕಮಾಂಡ್ ಏನು ಹೇಳಿದ್ರೆ ಅದೇ ಅಲ್ಲ ಸರ್, ಪಕ್ಷಕ್ಕಾಗಿ ಇಷ್ಟು ವರ್ಷ ದುಡ್ಡಿಲ್ಲ. 6 ಜನ CMಗೆ ರಾಜ್ಯದಲ್ಲಿ ಸೇವೆ ಮಾಡಿದ್ದಾರೆ. ಅದರಲ್ಲಿ ಇವತ್ತು ನಮಗೆ ಮುಖ್ಯಮಂತ್ರಿಗಳಿದ್ದಾರೆ. ಮುಖ್ಯಮಂತ್ರಿಗಳು ಇವತ್ತು ಇದ್ದಾರೆ ಮತ್ತು ಮುಂದುವರಿಯುತ್ತಾರೆ. ಡಿಸೆಂಬರ್ನಲ್ಲಿ ಏನು ಬದಲಾವಣೆ ಬದಲಾವಣೆ ಆಗ್ಬೋದು ಅಂತ ಬದಲಾವಣೆ ಬರುತ್ತೆ ಹೆಚ್ಚಿಗೆ ಮಾಡ್ತಾ ಇದ್ದೀವಿ. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಪಕ್ಷವನ್ನು ಸಕ್ರಿಯವಾಗಿ ಕಟ್ಟಿ ಬಲಪಡಿಸಿ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರದ್ದು ಬಹಳಷ್ಟು ಶ್ರಮ ಇದೆ. ಅವರ ಆದಿಯಾಗಿ, ಅಧ್ಯಕ್ಷರ ಆದಿಯಾಗಿ ಸಾಕಷ್ಟು ಜನ ಇದರಲ್ಲಿ ಅನುಭವಿಸಿದ್ರು ಮತ್ತು ಆದರೂ ಇದೆ. ಆದರೆ ಇವತ್ತು ವಿಷಯ ಬೆಳಗಾದಲ್ಲಿ ನಾವು ಬಗ್ಗೆ ಮಾತಾಡೋದನ್ನು ಪ್ರಗತಿಪರ ಕಾರ್ಯಕ್ರಮಗಳನ್ನು ಮುಖ್ಯಮಂತ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಓಕೆ ಸರ್. ಈಗ
ನಾಳೆ ಆಡ್ತಾರೆ ಆರೋಗ್ಯ ಬಗ್ಗೆ ಅದು ಬಿಟ್ಟ ಮೇಲೆ ಇನ್ನು ಈ ಪಾಪ್ಯುಲೇಷನ್ ಜನಸಂಖ್ಯಾ ಸ್ಫೋಟ ನಿಯಂತ್ರಣ ಮಾಡೋದಕ್ಕೆ ಹೆಂಗೆ ಈಗ ಕೈ ಆಪ್ರೇಷನ್ ಕರೆಂಟ್ ಆಪ್ರೇಷನ್ ಏನು ಮಾಡೋದು ಹಂಗೆ ವಿತೌಟ್ ನೋ ಸ್ಕ್ಯಾಲ್ಪಲ್ ಪುರುಷರು ಕೂಡ ಒಂದು ಚಿಕ್ಕದಾಗಿ ಒಂದು ಪ್ರೊಸೀಜರ್ ಇದೆ ಅದ್ರ ಬಗ್ಗೆ ಕೂಡ ತಿಳುವಳಿಕೆ ಮೂಡಿಸ್ತಾರೆ. ಹಾಗೆ ಪೌಷ್ಟಿಕಾಂಶದ ಕೊರತೆ ಈ ನಡುವೆ ನಮ್ಮ ಮಕ್ಕಳಲ್ಲಿ ಭಾಳಷ್ಟು ಇರೋದ್ರಿಂದ ಅದನ್ನು ತಡೆಗಟ್ಟೋದು ಹೇಗೆ, ಯಾವ ರೀತಿ ಆಹಾರ ತಗೋಬೇಕು ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಮನೆ ಮಕ್ಕಳು ಹಾಗೆ ಇದೆಲ್ಲ ತಿಳಿಸ್ತಾರೆ. ಅದನ್ನು ತಿಳ್ಕೊಂಡು ಇದನ್ನೆಲ್ಲ ತಾಯಿ ಮಕ್ಕಳ ಆರೈಕೆ ಯಾವ ರೀತಿ ಮಾಡಬೇಕು, ಯಾಕೆ ನಾವು ಗರ್ಭಿಣಿ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.